Hi dear students, welcome to business class. In previous video, I explained the external source of recruitment. In external source of recruitment, I already explained the 6 points like so direct recruitment, casual recruitment or casual callers. So next one is advertisement. The fourth one is the employment exchange or employment agency, management consultants. So last one is the educational institutions. So today I want to explain the recommendations, labor contract, so telecasting or advertising. Next one ವೆಬ್ ಪಬ್ಲಿಷಿಂಗ್. ಈ ಮುಂಚಿನ ವಿಡಿಯೋದಲ್ಲಿ ಈಗಾಗಲೇ ನಾವು ಬಾಹ್ಯ ಮೂಲಗಳಲ್ಲಿ 6 ಅಂಶಗಳ ಬಗ್ಗೆ ತಿಳ್ಕೊಂಡಿರುವಂತಹದ್ದು ಯಾವ್ಯಾವು ಅಂತ ನೋಡಿದಾಗ ಅಗಳ ಬಗ್ಗೆ ನೇರ ನೇಮಕಾತಿಯಾದರೂ ಆಗಿರ್ಬೋದು, ನೇರ ಸ್ವೀಕೃತ ಅರ್ಜಿಗಳಾದರೂ ಆಗಿರಬಹುದು, ಜಾಹೀರಾತು ಆದರೂ ಆಗಿರಬಹುದು, ಉದ್ಯೋಗ ವಿನಿಮಯ ಕೇಂದ್ರಗಳಾದರೂ ಆಗಿರಬಹುದು, ನಿರ್ವಹಣಾ ಸಲಹೆಗಾರರಾದರೂ ಆಗಿರಬಹುದು, ಆವರಣ ನೇಮಕಾತಿಯಾದರೂ ಆಗಿರಬಹುದು. ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಬೇಕಾದಂತಹ ವಿಷಯಗಳು ಯಾವ್ಯಾವು ಅಂತ ನೋಡಿದಾಗ ಉದ್ಯೋಗಿಗಳ ಶಿಫಾರಸುಗಳು, ನಂತರದಲ್ಲಿ ಕಾರ್ಮಿಕ ಗುತ್ತಿಗೆದಾರರು, ಆನಂತರದಲ್ಲಿ ದೂರದರ್ಶನದಲ್ಲಿ ಜಾಹೀರಾತನ್ನು ನೀಡುವಂತಹದ್ದಾದರೂ ಆಗಿರಬಹುದು, ನಂತರದಲ್ಲಿ ಯಾವುದು ಅಂತಂದರೆ ಜಾಲತಾಣ ಪ್ರಕಟಣೆ. ಎಸ್, ಸಾಮಾನ್ಯವಾಗಿ ನಾವು ನೋಡೋದಾದರೆ recommendations. What is a recommendation? Simple, refers to the higher person's behalf of the other person. ಬೇರೆ ವ್ಯಕ್ತಿಯ ಪರವಾಗಿ ಸಂಸ್ಥೆಯಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ತನ್ನ ಉನ್ನತ ಅಧಿಕಾರಿಗಳಿಗೆ ಕೆಲಸಕ್ಕೆ ಬೇಕಾಗಿರುವ ವ್ಯಕ್ತಿಯ ಬಗ್ಗೆ ಏನು ಮಾಡುವಂತಹದ್ದು, ಮಾಹಿತಿಯನ್ನು ನೀಡುವಂತಹದ್ದು. ಇದಕ್ಕೆ ನಾವೇನನ್ಬೋದು, ರೆಕಮೆಂಡ್ ಅಂತೇಳಿ ಕರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಹೇಗೆ ಅಂತಂದರೆ, ಎ ಅನ್ನುವಂತಹ ವ್ಯಕ್ತಿ ಕೆಲಸವಿಲ್ಲದೆ ಖಾಲಿ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಇವನು ಫ್ರೆಂಡು ಎಕ್ಸ್ ಅನ್ನುವಂತಹ ವ್ಯಕ್ತಿ ಒಂದು ಕಂಪನಿಯೊಳಗಡೆ ಕೆಲಸ ಮಾಡ್ತಾ ಇದ್ದಾನೆ. ಇಲ್ಲಿ ಕ್ಲರ್ಕ್ ಪೋಸ್ಟ್ ಖಾಲಿ ಇದೆ ಅನ್ನುವಂತಹದ್ದು ಮಾಹಿತಿ ಬಂದಿದೆ. ಯಾವುದು? ಕ್ಲರ್ಕ್. ಈ ಕ್ಲರ್ಕ್ ಪೋಸ್ಟ್ ಏನಾಗಿದೆ, ವೆಕೆಂಟ್ ಇದ್ದಿದ್ರ ಸಂಬಂಧ ಇಲ್ಲಿ ಫುಲ್ ಮಾಡಬೇಕಂತೇಳಿ ಮ್ಯಾನೇಜರ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಕಾಯ್ತಾ ಇದ್ದಾರೆ ಇಲ್ಲಿ ಕಂಪನಿಯೊಳಗಡೆ. ಹಾಗಾಗಿ ರೆಕಮೆಂಡ್ ಮಾಡ್ತಾನೆ. ಯಾರು ರೆಕಮೆಂಡ್ ಮಾಡ್ತಾನೆ ಅಂದರೆ ಎಕ್ಸ್ ಅನ್ನುವಂತಹ ಪರ್ಸನ್ನು ಎಂ ಅನ್ನುವಂತಹ ಮ್ಯಾನೇಜರ್ಗೆ ಏನು ಮಾಡ್ತಾನೆ, ರೆಕಮೆಂಡ್ ಮಾಡ್ತಾನೆ. ಏನಂತ? ಎ ಅನ್ನುವಂತಹ ವ್ಯಕ್ತಿ ನನ್ನ ಫ್ರೆಂಡು, ಅವನಿಗೆಲ್ಲ ಕ್ವಾಲಿಫಿಕೇಷನ್ ಇದೆ, ಅವನು ಒಳ್ಳೆ ವರ್ಕ್ ಮಾಡ್ತಾನೆ, ಇದಕ್ಕಿಂತ ಮುಂಚೆ ಒಂದು ಒಳ್ಳೆ ಕಂಪನಿಯಲ್ಲಿ ಎಕ್ಸ್ಪೀರಿಯನ್ಸನ್ನು ಹೊಂದಿದ್ದ. ಈ ಒಂದು ಕ್ಲರ್ಕ್ ಪೋಸ್ಟ್ಗೆ ಇವನು ಸೂಟೇಬಲ್ ಆದಂತಹ ಪರ್ಸನ್ನು, ನೀವು ಈ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡಬಹುದು ಅಂತೇಳಿ ರೆಕಮೆಂಡ್ ಮಾಡುವಂಥವನು ಯಾರು ಅಂದರೆ ಈ ಎಕ್ಸ್ ಅನ್ನುವಂತಹ ಪರ್ಸನ್. ಎಸ್, ಇದು ಏನು ಅಂದರೆ ಒಬ್ಬರ ಪರವಾಗಿ ನಾವು ಏನು ನೀಡ್ದಂಗಾಯಿತು, ಶಿಫಾರಸು ನೀಡ್ದಂಗಾಯಿತು. ಇದು ನಾವು ಕಾಮನ್ ಆಗಿ ಗೊತ್ತಿರುವಂತಹದ್ದು. ಎಸ್, ಸೇಮ್ ಇನ್ ದ ಆರ್ಗನೈಜೇಷನ್ ಏನಿದೆ, ಅಂಡರ್ ದಿಸ್ ಮೆಥಡ್ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಆರ್ ಎನ್ಕರೇಜ್ಡ್ ಟು ರೆಕಮೆಂಡ್ suitable persons among their friends and relatives for employment. ಒಂದು ಉದ್ಯೋಗಕ್ಕಾಗಿ ಈಗಾಗಲೇ ಕೆಲಸದಲ್ಲಿ ಇರುವ ಅಥವಾ ಅಸ್ತಿತ್ವದಲ್ಲಿ ಇರುವ ಒಬ್ಬ ಉದ್ಯೋಗಿ ಏನು ಮಾಡುವಂತಹದ್ದು, ಉತ್ತೇಜನವನ್ನು ನೀಡುವಂತಹದ್ದು. ಯಾರ ಪರವಾಗಿ? ತನ್ನ ಗೆಳೆಯರ ಪರವಾಗಿ ಆದರೂ ಆಗಿರಬಹುದು ಅಥವಾ ತನ್ನ ಸಂಬಂಧಿಗಳ ಪರವಾಗಿ ಆದರೂ ಆಗಿರಬಹುದು. ಕೆಲಸಕ್ಕೆ ಉತ್ತೇಜನವನ್ನು ನೀಡಲಿಕ್ಕೆ ಶಿಫಾರಸು ಮಾಡುವಂತಹ ಒಂದು ವ್ಯವಸ್ಥೆ ಇಲ್ಲಿ ಕಾಣ್ತಾ ಇದ್ದೀವಿ. ರೆಕಮೆಂಡೇಶನ್ಸ್ ಆಫ್ ಎಂಪ್ಲಾಯಿ ಒಳಗಡೆ ಕಾಣ್ತಾ ಇರುವಂತಹದ್ದು ಉದ್ಯೋಗಿಗಳ ಶಿಫಾರಸಲ್ಲಿ ಕಾಣ್ತಾ ಇದ್ದೀವಿ. ಇದರಿಂದ ಏನಾಗ್ತದೆ ಅಂತಂದ್ರೆ, ಒಂದು ಕಂಪನಿಗೆ ಸಾಕಷ್ಟು ಪರಿಚಯ ಇರ್ತದೆ. ಯಾರು ಪರಿಚಯ ಇರ್ತಾರೆ ಅಂತಂದರೆ, ಎಕ್ಸ್ ಅನ್ನುವಂಥವನು ಇಳದೆ ಎ ಅನ್ನುವಂಥವನಿಗೆ ಅವಶ್ಯಕತೆ ಇದೆ. ಎಕ್ಸ್ ಅನ್ನುವಂಥವನು ಕಂಪನಿಯಲ್ಲಿ ದುಡಿತಾ ಇದ್ದಾನೆ, ಮ್ಯಾನೇಜರ್ಗೆ ಏನು ಮಾಡ್ತಾ ಇದ್ದಾನೆ, ಶಿಫಾರಸು ಮಾಡ್ತಾ ಇದ್ದಾನೆ. ಅಂದರೆ
ಎಕ್ಸ್ ಬಗ್ಗೆ ಯಾರಿಗೆ ಡೀಟೇಲ್ ಆಗಿ ಗೊತ್ತಿದೆ ಅಂತಂದರೆ ಎಮ್ಗೆ ಡೀಟೇಲ್ ಆಗಿ ಗೊತ್ತಿರುವಂತಹದ್ದು. ಅಂದರೆ ಇವನು ಬ್ಯಾಕ್ಗ್ರೌಂಡ್ ಯಾರಿಗೆ ಸಿಕ್ಕಂಗಾಯಿತು? ಸೊ ಎಕ್ಸ್ ಥ್ರೂ ಎಮ್ಗೆ ಸಿಕ್ಕಂಗಾಯಿತು. ಏನು ಕೊಟ್ಟಿದ್ದಾರೆ? ಸಚ್ ಅಪ್ಲಿಕೆಂಟ್ಸ್ ಆರ್ ಲೈಕ್ಲಿ ಟು ಬಿ ಗುಡ್ ಎಂಪ್ಲಾಯೀಸ್ ಬಿಕಾಸ್ ದೇರ್ ಬ್ಯಾಕ್ಗ್ರೌಂಡ್ ಈಸ್ ಸಫಿಷಿಯೆಂಟ್ಲಿ ನೋನ್. ಸೊ ಈ ರೀತಿಯಾದಂತಹ ಅಭ್ಯರ್ಥಿಗಳು ಅತ್ಯಂತ ಸೂಕ್ತವಾಗಿರುವಂಥವರು, ಅತ್ಯಂತ ಒಳ್ಳೆಯ ವ್ಯಕ್ತಿಗಳು ಆಗಿ ಅನಿಸ್ಕೊಳ್ತವೆ. ಯಾಕೆ ಅಂತಂದರೆ ಇವರ ಹಿನ್ನೆಲೆ ಅನ್ನುವಂತಹದ್ದು ಏನಿದೆ, ಬ್ಯಾಕ್ಗ್ರೌಂಡ್ ಹಿನ್ನೆಲೆ, ಸೊ ಅದು ಸಂಪೂರ್ಣವಾಗಿ ತಿಳಿದುಕೊಳ್ಬರುವುದು ಮತ್ತು ತಿಳ್ಕೊಂಡಿರುವಂತಹದ್ದು ನಾವು ಕಾಣಬಹುದು. ಎಸ್, ಹಾಗಾಗಿ ಇನ್ ದಿಸ್ ಮೆಥಡ್ a type of preliminary screening also takes place as the present employees. Now the both company and candidates and they would try to satisfy both. ಈ ಕಂಪನಿಯಲ್ಲಿ ಆದರೂ ಆಗಿರ್ಬೋದು, ಒಂದು ಸಂಸ್ಥೆಯ ಒಳಗಡೆ ಇರುವಂತಹ ಒಬ್ಬ ವ್ಯಕ್ತಿಗೆ ಅದೇನಾಗಿರಬೇಕು? ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಅನ್ನಿಸ್ಬೇಕು, ಮತ್ತು ಅಲ್ಲಿರುವಂತಹ ಕಂಪನಿಯವರಿಗೂ ತೃಪ್ತಿ ಅನ್ನಿಸ್ಬೇಕಲ್ಲ. ಸೊ ಆ ಒಂದು ಉದ್ದೇಶಕ್ಕಾಗಿ ಏನಾಗ್ತದೆ? ಪ್ರಿಲಿಮಿನರಿ ಸ್ಕ್ರೀನಿಂಗ್, ಪೂರ್ವಭಾವಿ ಪರಿಶೀಲನೆ ಅನ್ನುವಂತಹದ್ದು ನಡೀತದೆ. ಸೊ ಆ ಪೂರ್ವಭಾವಿ ಪರಿಶೀಲನೆ ಅಂದ್ರೇನು? ಪ್ರಸ್ತುತ ಉದ್ಯೋಗಿಗಳಿಗೆ ಏನಾಗಿರ್ಬೇಕು? ಕಂಪನಿಯ ಬಗ್ಗೆ ಸರಿಯಾಗಿ ತಿಳಿದಿರ್ಬೇಕಲ್ಲ. ಹಾಗಾಗಿ ಸೊ ಈ ಒಂದು ಸಿಸ್ಟಮ್ ಅನ್ನುವಂತಹದ್ದು ಏನಾಗ್ತದೆ? ಸೊ ಕಾಸ್ಟ್, ಮಿನಿಮೈಸ್ ದ ಕಾಸ್ಟ್, ಈ ವೆಚ್ಚವನ್ನು ಉಳಿಸುವಂತಹದ್ದು, ಹಣವನ್ನು ಉಳಿಸುವಂತಹದ್ದು. ಯಾಕಂದರೆ ಪಬ್ಲಿಸಿಟಿ ಮಾಡುವಂತಹ ಅವಶ್ಯಕತೆ ಇಲ್ಲ, ಒಂದು ಅಡ್ವರ್ಟೈಸ್ಮೆಂಟ್ ಮಾಡಬೇಕನ್ನುವಂತಹ ಅವಶ್ಯಕತೆ ಬರುವುದಿಲ್ಲ. ದೇರ್ ಈಸ್ ನೋ ನೀಡ್ ಟು ದ ಅಡ್ವರ್ಟೈಸಿಂಗ್ ಬಿಕಾಸ್ ಸೊ ಆಲ್ರೆಡಿ ಸೊ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ರೆಫರ್ಸ್ ದ ಗುಡ್ ಕ್ವಾಲಿಫೈಡ್ ಪರ್ಸನ್ ಫಾರ್ ದ ಸೊ ವಕೆಂಟ್. ಅಲ್ಲಿ ಖಾಲಿ ಇರುವಂತಹ ಜಾಗಕ್ಕೆ ಸೂಕ್ತವಾದ ಅಭ್ಯರ್ಥಿಯನ್ನು ಕಳಿಸುವಂತಹ ವ್ಯವಸ್ಥೆ ಅಲ್ಲಿ ಅಸ್ತಿತ್ವದಲ್ಲಿರುವಂಥ ಉದ್ಯೋಗಿಯಿಂದ ಆಗೋದ್ರಿಂದ ಇಲ್ಲಿ ವೆಚ್ಚನೂ ಕಡಿಮೆ. ಸೊ ಏನಾಗುವಂತಹದ್ದು? ಕ್ವಾಲಿಫೈಡ್ ಪರ್ಸನ್ನು ಸಿಗುವಂತಹದ್ದು. ಯಾವುದರಿಂದ? ರೆಕಮೆಂಡೇಶನ್ಸಿಂದ. ಎಸ್, ದ ನೆಕ್ಸ್ಟ್ ಪಾಯಿಂಟ್. ಸೊ ಈ ರೀತಿಯಾಗಿ ಏನಂತ? ಸೊ ಲೆಟರ್ ಆಫ್ ರೆಕಮೆಂಡೇಶನ್ ಟೆಂಪ್ಲೇಟ್ ಈ ರೀತಿಯಾಗಿ ಇರುವಂಥ ಒಂದು ಲೆಟರ್ ಥ್ರೂ ಯಾರಿಗೆ ಕಳಿಸ್ಬೇಕು? ಸೊ ಅಲ್ಲಿರುವಂತಹ ಮ್ಯಾನೇಜರ್ಗೆ ನಾವು ಕಳಿಸಬಹುದು. ಅಲ್ಲಿ ಏನೇನಾಗಿದೆ, ಏನೇನು ವ್ಯವಸ್ಥೆ ಇದೆ, ಈ ರೀತಿಯಾಗಿ ಮೌಖಿಕವಾದರೂ ಹಾಗೆ ಹೇಳಬಹುದು ಅಥವಾ ಒಂದು ಲೆಟರ್ ಥ್ರೂನು ಹೇಳಬಹುದು. ಎಸ್, ನೆಕ್ಸ್ಟ್ ಪಾಯಿಂಟ್, ಲೇಬರ್ ಕಾಂಟ್ರಾಕ್ಟರ್ಸ್. ಕಾರ್ಮಿಕ ಗುತ್ತಿಗೆದಾರರು, ಲೇಬರ್ ಕಾಂಟ್ರಾಕ್ಟರ್ಸ್. ಏನಿದು ಲೇಬರ್ ಕಾಂಟ್ರಾಕ್ಟರ್ಸು? ಒಂದು ಇವೆಂಟ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋಣ. ಎಕ್ಸೆಸ್ ಎಂಪ್ಲಾಯಿಗಳು ಬೇಕಾಗಿದ್ದಾರೆ ಸಂಸ್ಥೆಗೆ. ಈ ಎಕ್ಸೆಸ್ ಎಂಪ್ಲಾಯಿಗಳು ಬೇಕಾದಂತಹ ಸಂದರ್ಭದೊಳಗೆ ಈ ಲೇಬರ್ ಕಾಂಟ್ರಾಕ್ಟರ್ಸ್ ಏನು ಮಾಡ್ತಾರೆ? ತನಗೆ ಪರಿಚಯ ಇದ್ದಂತಹ ಎಲ್ಲ ಲೇಬರ್ಗಳನ್ನ ಸೊ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೆಲಸಕ್ಕೆ ತರುವಂತಹ ವ್ಯವಸ್ಥೆ ಮಾಡುವಂತಹದ್ದು ಕಾರ್ಮಿಕರ ಗುತ್ತಿಗೆದಾರರು ಅಂತೇಳಿ ಕರಿತಾ ಇದ್ದೀವಿ. ಕಚ್ಚಾ ವರ್ಡೊಳಗೆ ಹೇಳ್ಬೇಕಾಗಿತ್ತಪ್ಪ ಅಂತಂದ್ರೆ ಒಬ್ಬ ಮೇಸ್ತ್ರಿ ಅಂತ ಇರ್ತಾನೆ. ಮೇಸ್ತ್ರಿ ಕಡೆ ಏನಾಗಿರ್ತದೆ? ಹಲವಾರು ಜನ ಕೆಲಸ ಮಾಡ್ತಾ ಇರ್ತಾರೆ. ಒಬ್ಬನು ಹೇಳ್ಬಿಟ್ರೆ ಸಾಕು, ಏನು ಮಾಡ್ತಾ ಇರ್ತಾನೆ? ಎಲ್ಲರನ್ನೂ ಕರ್ಕೊಂಡು ಬರುವಂತಹ ವ್ಯವಸ್ಥೆ. ಆದರೆ ಒಂದು ಡೇಂಜರ್ ಪಾಯಿಂಟ್ ಏನು? ಇದಾ ಮೇಸ್ತ್ರಿ ಕೈ ಕೊಟ್ಟರೆ ಉಳಿದವ್ರು ಯಾರೂ ನಮ್ಮ ಸಂಸ್ಥೆಗೆ ಏನು ಮಾಡೋಂಗಿಲ್ಲ, ಕೆಲಸವನ್ನು ಮಾಡಲಿಕ್ಕೆ ಬರುವುದಿಲ್ಲ. ಇಟ್ ಈಸ್ ದ ಮೋಸ್ಟ್ ಡೇಂಜರಸ್ ವೇ. ಸೊ ಆದರೂ ಏನಿದೆ ನೋಡೋಣ. Under this method, intermediaries known as agents or labor contractor are used for hiring unskilled and semi-skilled workers. ಈ ಕಾರ್ಮಿಕ ಗುತ್ತಿಗೆದಾರರು ಯಾರೊಂದಿಗೆ ನಿಕಟವಾದಂತಹ ಸಂಬಂಧವನ್ನು ಹೊಂದಿರ್ತಾರೆ ಅಂತಂದರೆ ಕಾರ್ಮಿಕರೊಂದಿಗೆ ನಿಕಟವಾದ ಸಂಬಂಧವನ್ನು ಮತ್ತು ಸಂಪರ್ಕವನ್ನು ಹೊಂದಿರುವಂತಹದ್ದು ನಾವು ಕಾಣ್ತೀವಿ. ಒಂದು ವೇಳೆ ಸಂಸ್ಥೆಗೆ ಅಗತ್ಯ ಬಿದ್ದಾಗ ಎಂಥ ಸಂಖ್ಯೆಯ ಕೌಶಲ್ಯರಹಿತ ಮತ್ತು ಅರೆ ಕೌಶಲ್ಯವನ್ನು ಹೊಂದಿದಂತಹ ವ್ಯಕ್ತಿಗಳನ್ನು ಸಪ್ಲೈ ಮಾಡುವಂತಹ ಒಂದು ವ್ಯವಸ್ಥೆ ಯಾರು ಮಾಡ್ತಾರೆ ಅಂತಂದರೆ ಕಾರ್ಮಿಕ ಗುತ್ತಿಗೆದಾರರು. ಎಸ್, ದ ಕಾಂಟ್ರಾಕ್ಟರ್ಸ್ ಕೀಪ್ಸ್ themselves in touch with the labor and can provide a required number of unskilled workers at short notice
ಶಾರ್ಟ್ ನೋಟಿಸ್, ಕಡಿಮೆ ಅವಧಿಯೊಳಗಡೆ ಅವಶ್ಯಕತೆ ಇರುವಂತಹ ಸಂಖ್ಯೆಗೆ ಅನುಗುಣವಾಗಿ ಅನ್ಸ್ಕಿಲ್ಡ್ ಅರೆ ಕೌಶಲ್ಯವನ್ನು ಹೊಂದಿದಂತಹ ಕಾರ್ಮಿಕರನ್ನು ಪ್ರೊವೈಡ್ ಮಾಡುವಂತಹ ಸಾಮರ್ಥ್ಯ ಯಾರಿಗಿದೆ ಅಂದರೆ ಈ ಗುತ್ತಿಗೆದಾರರಿಗೆ ಇರುವಂತಹದ್ದು ಕಾಣ್ತಾ ಇದ್ದೀವಿ. ಎಸ್, ಹಾಗಾಗಿ ವರ್ಕರ್ಸ್ ಆರ್ ರಿಕ್ರೂಟೆಡ್ ಥ್ರೂ ಲೇಬರ್ ಕಾಂಟ್ರಾಕ್ಟರ್ಸ್ who are themselves employees of the organization. ಎಸ್, ಏನಂತ ಅರ್ಥ? ಈ ಒಂದು ಲೇಬರ್ ಅನ್ನುವಂತಹವ್ರು ಏನಿದ್ದಾರೆ, ಕಾರ್ಮಿಕರು ಅನ್ನುವಂತಹವ್ರು ಏನಿದ್ದಾರೆ, ಯಾರ ಹತ್ರ ರಿಕ್ರೂಟ್ಮೆಂಟ್ ಆಗ್ತಾರೆ ಅಂತಂದರೆ, ಯಾರ ಮೂಲಕ ನೇಮಕಾತಿ ಆಗ್ತಾರಂದರೆ ಅಸ್ತಿತ್ವದಲ್ಲಿ ಇರುವ ಅಂದರೆ ಸಂಸ್ಥೆಯಲ್ಲಿ ಈಗಾಗಲೇ ಇರುವ ಕಾರ್ಮಿಕ ಗುತ್ತಿಗೆದಾರರು ಏನಿದ್ದಾರೆ ಆ ಕಾರ್ಮಿಕ ಗುತ್ತಿಗೆದಾರರ ಮೂಲಕವೇ ಈ ಕಾರ್ಮಿಕರು ಏನಾಗುವಂತಹದ್ದು ಬಂದು ಜಾಯಿನ್ ಆಗುವಂತಹದ್ದು. ಫಾರ್ ಎಕ್ಸಾಂಪಲ್ ನೋಡೋದಾದರೆ, ಒಂದು ಕಂಪನಿ ಇದೆ ಅಂತ ಅಂದ್ಕೊಳ್ಳೋಣ. ಈ ಕಂಪನಿಯೊಳಗೆ ಎಕ್ಸ್ ಅನ್ನುವಂತಹ ಪರ್ಸನ್ ಲೇಬರ್ ಕಾಂಟ್ರಾಕ್ಟರ್ ಅಂತ ತಿಳ್ಕೊಳ್ಳೋಣ. ಈ ಒಂದು ಪ್ರೊಡಕ್ಷನ್ನು ಅಥವಾ ಯಾವುದೋ ಒಂದು ಆ್ಯಕ್ಟಿವಿಟಿ ಮಾಡಬೇಕಾಗಿದೆ, ಇಲ್ಲೆಲ್ಲ ಲೇಬರ್ಸ್ ಇದ್ದಾರೆ. ಈ ಲೇಬರ್ಸ್ ಎಲ್ಲರ ಜೊತೆ ಕಾಂಟ್ಯಾಕ್ಟ್ ಹೊಂದಿದಂತಹ ಪರ್ಸನ್ ಯಾರು ಅಂತಂದರೆ ಎಕ್ಸ್ ಅನ್ನುವಂಥ ಪರ್ಸನ್. ಒಂದು ಆಫ್ ದ ಪರ್ಸನ್ಸ್ ನನಗೇನು ಬೇಕಾಗಿದೆ, ಅವಶ್ಯಕತೆ ಇದೆ ಅಂದರೆ ಕಮ್ಯುನಿಕೇಟ್ ಮಾಡೋದು, ಇವನೇನು ಮಾಡ್ತಾನೆ ಅದನ್ನು ಸಪ್ಲೈ ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಅಂದರೆ ನಮ್ಮಲ್ಲೇ ಇದ್ದಂತಹ ವ್ಯಕ್ತಿ ಏನು ಮಾಡ್ತಾನೆ, ಲೇಬರ್ಸನ್ನು ರಿಕ್ರೂಟ್ಮೆಂಟ್ ಮಾಡ್ಕೋಬೋದು. ಆದರೆ ಒಂದು ಡೇಂಜರಸ್ ಪಾಯಿಂಟ್ ಏನು ಹೇಳ್ತಾ ಇದ್ದೀವಿ, ಇಟ್ ಇಸ್ ದ ಮೋಸ್ಟ್ ಡೇಂಜರಸ್ ಪಾಯಿಂಟ್. What? However, if the contractors themselves decide to leave the organization, yes, ಒಂದು ವೇಳೆ ಎಕ್ಸ್ ಅನ್ನುವಂತಹ ವ್ಯಕ್ತಿ ತನ್ನಷ್ಟಕ್ಕೆ ಈ ಸಂಸ್ಥೆಯನ್ನು ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಮಾಡಿದರೆ, ಇಲ್ಲಿರುವಂತಹ ವ್ಯಕ್ತಿಗಳು ಏನು ಮಾಡ್ತಾರೆ, ಅವನಿಂದ ಹೋಗಿ ಬಿಡುವಂತಹದ್ದು. ಇಲ್ಲಿ ಏನಾಗ್ತದೆ, ಆಪರೇಷನ್ ಲ್ಯಾಪ್ಸ್ ಆಗುವಂತಹದ್ದು, ಸ್ಟಾಪ್ ಆಗುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಆಲ್ ದ ವರ್ಕ್ಸ್ ಎಂಪ್ಲಾಯ್ಡ್ ಥ್ರೂ ಹಿಮ್ ವಿಲ್ ಫಾಲೋ ಶೂಟ್, ಅವನಿಂದನೇ ಏನಾಗಿರುವಂತಹದ್ದು ಹೋಗುವಂತಹದ್ದು ಕಾಣ್ತಾ ಇದ್ದೀವಿ. ಇದನ್ನು ಸಹಿತವಾಗಿ ಏನಾಗ್ತದೆ, ಲೆಸ್ ಕಾಸ್ಟ್ ಒಳಗೆ ಬಗೆಹರಿತದೆ. ಆದರೆ ಒಂದು ಪಾಯಿಂಟ್ ಏನಪ್ಪ ಅಂದರೆ, ಅಲ್ಲಿ ಲೇಬರ್ ಕಾಂಟ್ರಾಕ್ಟರ್ ಅನ್ನುವಂಥವನು ಸರಿಯಾಗಿ ಇರಬೇಕಾಗ್ತದೆ. ದ ಲೇಬರ್ ಕಾಂಟ್ರಾಕ್ಟರ್ ಶುಡ್ ಬಿ ಫೇತ್ ಟು ದ ಫೇತ್ ಫಾರ್ ದ ಆರ್ಗನೈಸೇಷನ್. ಹೀಗಿದ್ದಾಗ ಏನಾಗುವಂತಹದ್ದು, ಸಂಸ್ಥೆ ಸರಿಯಾಗಿ ನಡೆಯುವಂತಹದ್ದು ನೋಡಬಹುದು. ನೆಕ್ಸ್ಟ್ ಪಾಯಿಂಟ್, ಅಡ್ವರ್ಟೈಸಿಂಗ್ ಆನ್ ಟೆಲಿವಿಷನ್. ಅಡ್ವರ್ಟೈಸಿಂಗ್ ಆನ್ ಟೆಲಿವಿಷನ್ ಸಿಂಪಲ್, ದೂರದರ್ಶನದಲ್ಲಿ ಜಾಹೀರಾತು. ನಾವು TV9 ನೋಡ್ತಾ ಇರಬಹುದು. TV9 ಅಥವಾ ಯಾವುದಾದ್ರೂ ಒಂದು ಚಲನ್ಗಳನ್ನು ನೋಡ್ತಾ ಇದ್ದರೆ ಅವರು ಅಡ್ವರ್ಟೈಸ್ಮೆಂಟ್ ಆಗ್ತಿರ್ತಾರೆ, ಬಾರ್ ಲೈನ್ ಒಳಗೆ ಬರ್ತಾ ಇರ್ತದೆ. ಎಸ್, ಈ ರೀತಿಯಾದಂತಹ ಬಾರ್ ಲೈನ್ ಒಳಗಡೆ ಹೋಗ್ತಾ ಇರ್ತದೆ. ಏನು ಹೋಗ್ತಾ ಇರ್ತದೆ ಅಂತಂದರೆ, ಒಂದಿಷ್ಟು ಅಂಶಗಳು ಹೋಗಿರುವಂತಹದ್ದು ನಾವು ಕಾಣ್ತಾ ಇರ್ತೀವಿ. ಉದ್ಯೋಗಗಳು ಖಾಲಿ ಇದ್ದಾವೆ ಅಂತ ಈ ರೀತಿ ಹೋಗ್ತಾ ಇರ್ತದೆ. ಈ ಟೆಲಿವಿಷನ್ ಥ್ರೂ ಒಂದು ದೂರವಾಣಿಯ ಮೂಲಕ ಏನು ಮಾಡಬಹುದು, ಉದ್ಯೋಗ ಅವಕಾಶಗಳ ಬಗ್ಗೆ ಕೊಡ್ತಾ ಇರುವಂಥದ್ದು. ಇಲ್ಲಿ ಕೊಟ್ಟಿರ್ತಾನೆ, ಏನಂತ ಕೊಟ್ಟಿರ್ತಾನೆ ಅಂತಂದರೆ 7th or 10th or 12th or ITI ಆರ್ ಡಿಪ್ಲೊಮೊ ಈ ರೀತಿಯಾಗಿ ಬರೆದು ತಕ್ಷಣವೇ ಬೇಕಾಗಿದ್ದಾರೆ ಅನ್ನುವಂತಹದ್ದನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಪ್ರಚಾರ ಮಾಡ್ತಾ ಇರುವಂತಹದ್ದು ನಾವು ಕಾಣಬಹುದು. ಈ ರೀತಿ ಮಾಡುವಂತಹದ್ದು ನಾವು ಏನು ಮಾಡ್ತೀವಿ ಅಂತಂದರೆ ಅದಕ್ಕೆ ನಾವು ಟೆಲಿವಿಷನ್ ಅಂತ ಹೇಳಿ ಕರಿಬಹುದು. ಏನು ಕೊಟ್ಟಿದ್ದಾರೆ ನೋಡೋಣ. ರಿಕ್ರೂಟ್ಮೆಂಟ್ ಥ್ರೂ ದ ಅಡ್ವರ್ಟೈಸಿಂಗ್ ಆಫ್ ದ ವಕೆಂಟ್ ಪೋಸ್ಟ್ ಓವರ್ ದ ಟೆಲಿವಿಷನ್ ಈಸ್ ಗೇನಿಂಗ್ ಇಂಪಾರ್ಟೆನ್ಸ್ ದೀಸ್ ಡೇಸ್. ಇತ್ತೀಚಿನ ದಿನಗಳಲ್ಲಿ ಒಂದು ಸಂಸ್ಥೆಯಲ್ಲಿ ಕೆಲಸಗಳು ಖಾಲಿ ಇದ್ದಾವೆ ಅನ್ನುವಂತಹದ್ದನ್ನು ಯಾವುದರ ಮೂಲಕ ನೋಡ್ತಾ ಇದ್ದೀವಿ ಅಂತಂದರೆ ದೂರದರ್ಶನಗಳ ಮೂಲಕ ನೋಡ್ತಾ ಇರುವುದು. ದ ಡೀಟೇಲ್ಡ್ ಜಾಬ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಕ್ವಾಲಿಟೀಸ್ ರಿಕ್ವೈರ್ಡ್ ಟು ಡೂ ಇಟ್ ಆರ್ ಪಬ್ಲಿಷ್ಡ್ ಅಲಾಂಗ್ ವಿತ್ ದ ಪ್ರೊಫೈಲ್ ಆಫ್ ದ ಆರ್ಗನೈಜೇಷನ್ ವೇರ್ ವೇಕೆನ್ಸೀಸ್ ಎಕ್ಸಿಟ್ಸ್. ಉದ್ಯೋಗ ಸೃಷ್ಟಿಯಾದಾಗ
ಕೆಲಸದ ಅಲ್ಲಿ ಇದರ ವಿವರವಾದ ಅವಶ್ಯಕತೆಗಳನ್ನು ಮತ್ತು ಅಗತ್ಯಕ್ಕೆ ಆಗುತ್ತಿರುವ ಗುಣಗಳನ್ನು ಸಂಸ್ಥೆ ಏನು ಮಾಡ್ತದೆ, ಒಂದು ಕಿರು ಚಿತ್ರದ ಮೂಲಕ ಅಥವಾ ಕಿರು ಪರಿಚಯದೊಂದಿಗೆ ಏನು ಮಾಡ್ತದೆ ಅಂದರೆ ಒಂದು ಟಿ ವಿಯೊಳಗಡೆ ಏನು ಮಾಡ್ತದ, ಒಂದು ಟಿ ವಿಯೊಳಗಡೆ ಸೊ ಪಬ್ಲಿಷ್ ಮಾಡೋದನ್ನು ನಾವು ಕಾಣ್ತಾ ಇರಬಹುದು. ಸೊ ಯಾವ ಕಂಪನಿ ಇದೆ, ಆ ಕಂಪನಿಯೊಳಗೆ ಸೊ ಎಷ್ಟು ವೆಕೆನ್ಸಿಗಳಿದ್ದಾವೆ, ಆ ವೆಕೆನ್ಸಿಗೆ ಯಾರ್ಯಾರು ಇರಬಹುದು, ಪ್ರತಿಯೊಂದನ್ನು ಸಹಿತವಾಗಿ ಏನು ಮಾಡ್ತಾ ಇರ್ತದೆ ಅಂತಂದರೆ ಕೆಳಗಡೆ ನೋಟಿಫೈ ಮಾಡ್ತಾ ಹೋಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ಇಟ್ ಈಸ್ ದ ವಾಟ್ ಅಡ್ವರ್ಟೈಸಿಂಗ್ ಆನ್ ಟೆಲಿವಿಷನ್. ನೆಕ್ಸ್ಟ್ ಪಾಯಿಂಟ್, ವೆಬ್ ಪಬ್ಲಿಷಿಂಗ್. ವೆಬ್ ಪಬ್ಲಿಷಿಂಗ್, ಜಾಲತಾಣ ಪ್ರಕಟಣೆ. ಇತ್ತೀಚೆಗೆ ಕೆಲವೊಂದಿಷ್ಟು ವೆಬ್ಸೈಟ್ಗಳು ಬಂದಿದ್ದಾವೆ. ಏನೇನು ಅಂತ ಬಂದಾಗ ಸೊ Naukri.com ಅಂತುವಂತಹದ್ದು, ಅಥವಾ JobStreet.com ಅನ್ನುವಂತಹದ್ದು, ಅಥವಾ SarkariNaukri.com ಅನ್ನುವಂತಹದ್ದು, ಅಥವಾ ಸೊ ಬೇರೆ ಬೇರೆ ಎನ್ನುವಂತಹದ್ದು JobAlert.com ಅನ್ನುವಂತಹದ್ದು, ಅಥವಾ RecentJob.com ಅನ್ನುವಂತಹದ್ದು. ಸೊ ಅನೇಕ ವೆಬ್ಸೈಟ್ಗಳಿದ್ದಾವೆ. ಈ ವೆಬ್ಸೈಟ್ಗಳ ಮೂಲಕ ಏನು ಮಾಡ್ತಾ ಇದ್ದೀವಿ, ನಮ್ಗೆ ಯಾವ್ಯಾವ ಕೆಲಸಗಳು ಸಿಗ್ತಾವೆ ಅನ್ನುವಂತಹದ್ದು ಅಪ್ಲಿಕೆಂಟ್ಸ್ ಹುಡುಕಾಡಬಹುದು. ಅದೇ ರೀತಿ ಸೊ ಆರ್ಗನೈಜೇಷನ್ ಅವರು ಸಹಿತವಾಗಿ ತಮ್ಮಲ್ಲಿ ಯಾವಿದಾವೆ ಅನ್ನುವಂತಹದ್ದನ್ನು ಸೊ ಆ ವೆಬ್ಸೈಟ್ಗಳ ಥ್ರೂ ಏನು ಮಾಡಬಹುದು ಅಂದರೆ ಸೊ ಇನ್ಫಾರ್ಮೇಷನ್ನ ನೀಡಬಹುದು. ಏನು ಕೊಟ್ಟಿದ್ದಾರೆ, ಇಂಟರ್ನೆಟ್ ಈಸ್ ಬಿಕಮಿಂಗ್ ಅ ಕಾಮನ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ದೀಸ್ ಡೇಸ್. ಇತ್ತೀಚಿನ ದಿನಗಳಲ್ಲಿ ಅಂತರ್ಜಾಲ ಅನ್ನುವಂತಹದ್ದು ಅತ್ಯಮೂಲ್ಯವಾದಂತಹ ಒಂದು ಅಥವಾ ಸಾಮಾನ್ಯವಾದಂತಹ ಮೂಲವಾಗಿದೆ ಯಾವುದಕ್ಕೆ, ನೇಮಕಾತಿಗೆ ಸಂಬಂಧಿಸಿದಂತೆ. ಸರ್ಟನ್ ವೆಬ್ಸೈಟ್ಸ್ ಆರ್ ಸ್ಪೆಸಿಫಿಕಲಿ ಡಿಸೈನ್ಡ್ ಟು ಪ್ರೊವೈಡ್ ದ ಇನ್ಫಾರ್ಮೇಷನ್ ಅಬೌಟ್ ಬೋತ್ ಜಾಬ್ ಸೀಕರ್ಸ್ ಆ್ಯಂಡ್ ಜಾಬ್ ಓಪನಿಂಗ್. ಇಲ್ಲಿ ಎರಡು ರೀತಿಯೊಳಗೆ ಇನ್ಫಾರ್ಮೇಷನನ್ನು ನೀಡುವಂತಹದ್ದು. ಅಕಸ್ಮಾತ್ ನನಗೆ ಜಾಬಿನ ಅವಶ್ಯಕತೆ ಇದೆ ಅಂತಂದರೆ ಸೊ ಇಲ್ಲಿ ಒಬ್ಬನ ವ್ಯಕ್ತಿ ಇರ್ತಾನೆ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಪ್ರೊಫೈಲ್ ಫೋಟೋವನ್ನು ಸೊ ಏನೋ ವೆಬ್ಸೈಟ್ ಏನಿದ್ದಾವೆ ಈ ವೆಬ್ಸೈಟ್ಗಳಿಗೆ ಅಪ್ಲೋಡ್ ಮಾಡ್ತಾ ಇರುವಂತಹದ್ದು ನಾವು ಕಾಣಬಹುದು. ಇಲ್ಲಿ ಕ್ಯಾಂಡಿಡೇಟ್ ತನ್ನ ಪ್ರೊಫೈಲನ್ನು ಸೊ ಯಾರಿಗೆ, ವೆಬ್ಸೈಟ್ ಥ್ರೂ ಇದಕ್ಕೆ ಅಪ್ಲೈ ಮಾಡ್ತಾ ಇದ್ರೆ ಸೊ ಇಲ್ಲಿ ಏನಾಗ್ತದೆ, ವೆಬ್ಸೈಟ್ ಅನ್ನುವಂಥದ್ದು ಫಾರ್ ಎಕ್ಸಾಂಪಲ್ Naukri.com ಅನ್ನುವಂತಹದ್ದು ಏನಿದೆ ಈ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡ್ತದೆ, ಕಂಪನಿಗೆ ಏನು ಮಾಡ್ತದೆ ಇದು ಅಂತಂದರೆ ಕಳಿಸಿಕೊಡುವಂಥದ್ದು, ಕಂಪನಿ ಇನ್ಫಾರ್ಮೇಷನಿಂದ ಗ್ಯಾದರ್ ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ಇರುವಂತಹದ್ದು. ಅಥವಾ ನಮ್ಮ ಗೌರ್ಮೆಂಟ್ ನೌಕರಿ ಬೇಕಾಗಿತ್ತಂದ್ರೂ ಸಹಿತವಾಗಿ ಆಯಾ ಇನ್ಫಾರ್ಮೇಷನ್ ಸಂಬಂಧಪಟ್ಟಂಗೆ www.karnataka.jobs.nic ಅನ್ನುವಂತಹದ್ದು ಏನಾದರೂ ನೋಡಿದ್ರೆ ಏನೇನು ಇವತ್ತು ಈ ಸದ್ಯಕ್ಕೆ ರೀಸೆಂಟ್ ಜಾಬ್ಸ್ ಯಾವ್ಯಾವ ಕಾಲ್ಫಾರ್ಮ್ ಆಗಿದ್ದಾವೆ ಅನ್ನುವಂತಹದ್ದು ಡೀಟೇಲ್ ಆಗಿ ತಿಳಿಯುವಂತಹದ್ದು ನಾವು ನೋಡಬಹುದು. ಎಸ್ ಡಿಯರ್ ಸ್ಟೂಡೆಂಟ್ಸ್, these are the most important contents or source for your annual examination purpose. So once again I repeat that words, it can be asked for 8 marks for your annual examination, and it can also ask for 4 marks or 5 marks practical oriented or 2 marks. Yes, ಹಾಗಾಗಿ ಇದನ್ನು 8 ಮಾರ್ಕ್ಸ್ಗೂ ಕೇಳ್ಬೋದು, 5 ಮಾರ್ಕ್ಸ್ಗೂ ಕೇಳ್ಬೋದು, 4 ಮಾರ್ಕ್ಸ್ಗೂ ಕೇಳ್ಬೋದು, ಅಥವಾ 2 ಮಾರ್ಕ್ಸ್ಗಾದರೂ ಕೇಳ್ಬೋದು. ಹಾಗಾಗಿ ಇದು ಅತ್ಯಂತ ಮಹತ್ವದಾಯಕವಾಗಿರುವಂತಹ ಅಂಶವಾಗಿದೆ. ಸೊ ಇದನ್ನು ಮರೆಯದೆ ಓದಿ. ಎಸ್, ಥ್ಯಾಂಕ್ ಯು.